ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸ್ವಸಹಾಯ ಸಂಘಗಳಿಗೆ ಇರುವ ಹೊಸ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಮೈಸೂರು ವಿಮಾನ ನಿಲ್ದಾಣವು ಸ್ಥಳೀಯ ಸ್ವಸಹಾಯ ಸಂಘಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಒಂದು ಮಹತ್ವದ ಅವಕಾಶವನ್ನು ನೀಡ್ತಾ ಇದೆ. ಸ್ವಸಹಾಯ ಸಂಘಗಳು ನಿಮ್ಮ ಉತ್ಪನ್ನಗಳನ್ನು ನೇರವಾಗಿ ಪ್ರಯಾಣಿಕರಿಗೆ ಪರಿಚಯಿಸಿ ಮಾರಾಟ ಮಾಡುವ ಅವಕಾಶವನ್ನು ಒದಗಿಸ್ತಾ ಇದೆ. ಇತ್ತೀಚೆಗೆ ಮೈಸೂರು ವಿಮಾನ ನಿಲ್ದಾಣದ ನಿರ್ದೇಶಕಿ ಶ್ರೀಮತಿ ಉಷಾಕುಮಾರಿ ಅವರೊಂದಿಗೆ ಮಾತನಾಡುವಾಗ ಆಗಮನ ಮತ್ತು ನಿರ್ಗಮನ ಪ್ರದೇಶಗಳ ಬಳಿ ಸ್ಟಾಲ್ಗಳನ್ನು ಸ್ಥಾಪಿಸಲು ಸ್ಥಳಾವಕಾಶವನ್ನು ನೀಡುವ ಮೂಲಕ ನಮ್ಮ ಮೈಸೂರಿನ ವಿಶೇಷ ಉತ್ಪನ್ನಗಳು, ಆಹಾರ ಪದಾರ್ಥಗಳು, ಹಸ್ತಕಲಾ ವಸ್ತುಗಳು ಮತ್ತು ಇತರೆ ಸ್ಥಳೀಯ ಹಾಗೂ ಪಾರಂಪರಿಕ ಉತ್ಪನ್ನಗಳನ್ನು ನಮ್ಮ ವಿಮಾನ ನಿಲ್ದಾಣದಲ್ಲಿ ಮಾರಾಟ ಮಾಡುವ ಮೂಲಕ ದೇಶ ವಿದೇಶಗಳ ವಿವಿಧ ಭಾಗಗಳಿಂದ ಬರುವ ಪ್ರಯಾಣಿಕರಿಗೆ ತಲುಪಿಸುವ ಜೊತೆಗೆ ಸ್ಥಳೀಯ ಸ್ವಸಹಾಯ ಸಂಘಗಳಿಗೆ ಉತ್ತೇಜನ ನೀಡುವ ಒಂದು ಯೋಜನೆ ಕುರಿತು ನಮ್ಮ ಜೊತೆ ಹಂಚಿಕೊಂಡ್ರು. ಮುಂದುವರೆದು ಈ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ನೀಡಲು ಸ್ವತಃ ನಮ್ಮ ಮೈಸೂರು ವಿಮಾನ ನಿಲ್ದಾಣದ ನಿರ್ದೇಶಕಿ ಶ್ರೀಮತಿ ಉಷಾಕುಮಾರಿಯವರು ಹಾಗೂ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಅಭಿಷೇಕ್ ಜೋಶಿಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ವಾರ್ಮ್ ವೆಲ್ಕಮ್ ಟು ದ ಪ್ರೋಗ್ರಾಮ್. ಗುಡ್ ಮಾರ್ನಿಂಗ್ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಭಾಳ ಸಂತೋಷ ಆಗುತ್ತೆ ಈ ದಿನ ತಾವು ನಮ್ಮ ಜೊತೆ ಇರೋದು. ಏರ್ಪೋರ್ಟಲ್ಲಿ ತಮ್ಮನ್ನು ನೋಡಲಿಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು, ಆದರೆ ಈ ದಿನ ನಮ್ಮ ಸ್ಟುಡಿಯೋದಲ್ಲಿದ್ದೀರಿ. ನಮ್ಮ ಕೇಳುಗರು ಅಥವಾ ನೋಡುಗರು ಕೂಡ ತಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ಭಾಳ ಖುಷಿ ಕೊಟ್ಟಿರುತ್ತೆ. ಸರ್, ಮೇಡಮ್, ಮೊದಲಿಗೆ could you first briefly explain about the development of the Mysore airport? Yeah, sure. Actually, at present, the Mysore airport is handling only 2 scheduled flights. That is to Chennai and Hyderabad. And in addition to that, we are handling non-scheduled flights also. But now we can cater only smaller type of aircraft because the short length of the runway. We are having only 1740 meters of runway. So that runway can cater only smaller type of aircraft. Yes. Now, with the support of Karnataka government, so they are handing over 240 acres of land shortly for the development of Mysore airport. So that we can cater wide-bodied aircraft through Mysore airport. And it will be a great achievement for the Mysore because it will be connecting all the regions as well as it will be having cargo connectivity also, and our industrial growth will be there. Great ma'am. Apart from that, we recently you announced a good opportunity related to self-help groups. Could you explain more about it? Yes, sure, I'll explain. Actually, it is a Government of India initiative. So according to that, our Airports Authority of India has kick-started AVSAR. AVSAR means Airport as a Venue for Skilled Artisans of the region. That is Mysuru region. So this initiative aims at partnering with self-help group, SHG, and opening avenues for the artisans and craft persons, so mostly women, to showcase their locally developed products at airports. Here we have taken one airport, one product, and in Mysuru airport, this one airport, one product is identified as Mysuru silk. So the artisans can showcase and sell their products, n number of products. Along with that, Mysuru silk should also be one product. Yes. Thank you, madam. Thank you. ಜೋಶಿ ಸರ್, ಅಭಿಷೇಕ್ ಸರ್, ಹೇಳಿ ಸರ್. ನಮ್ಮ ಮೈಸೂರಿನ ಸ್ಥಳೀಯವಾಗಿ ಹೆಚ್ಚು ಕನ್ನಡಕ್ಕೆ ಇರೋದರಿಂದ, ಅಂದರೆ ಅದು ವಿಶೇಷವಾಗಿ ನಮ್ಮ SHG ಗ್ರೂಪ್ನವರು ಕನ್ನಡ ಹೆಚ್ಚು ಮಾತನಾಡೋದ್ರಿಂದ ಅವ್ರಿಗೆ ಅರ್ಥವಾಗೋ ರೀತಿಯಲ್ಲಿ ನಾವು ಕನ್ನಡದಲ್ಲಿ ಮಾತನಾಡೋದಾದರೆ, ಈ ವಿಮಾನ ನಿಲ್ದಾಣ ಮೇಡಮ್ ಹೇಳ್ದಂಗೆ ವಿಮಾನ ನಿಲ್ದಾಣದಲ್ಲಿ ಒಂದು SHG ಗ್ರೂಪ್ಸ್ಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದೀರಿ. ಸೊ ಏನಿದು ಅವಕಾಶ, ಇದರ ಗುರಿ ಉದ್ದೇಶಗಳ ಬಗ್ಗೆ ದಯವಿಟ್ಟು ತಿಳಿಸಿ ಸರ್. ಇದು ಮುಖ್ಯವಾಗಿದ್ರ ಉದ್ದೇಶ ಏನು ಅಂತಂತಂದರೆ, ಭಾರತ ಸರ್ಕಾರದ ಒಂದು ಕನಸು ಹಾಗೂ ಆಸೆಯಿಂದ ಸೊ ಸ್ಥಳೀಯ ಕಲಾಕುಶಲಗಳು ಏನಿರ್ತಾರೆ ಅವರ ಅಭಿವೃದ್ಧಿ
ಆಮೇಲೆ ಪ್ರಾದೇಶಿಕ ವಸ್ತುಗಳೇನಿರುತ್ತೆ ಅವ್ರಿಗೊಂದು ಉತ್ತೇಜನ ಕೊಟ್ಟು ಅದನ್ನು ವಿಶ್ವಮಟ್ಟದಲ್ಲಿ ತೋರಿಸ್ಬೇಕು. ಇವಾಗ ಇವಾಗ ನಾವು ಮೈಸೂರಲ್ಲೇ ನೋಡ್ತೀವಿ, ಇವಾಗ ಒಂದು ಗಂಜೀಫಾ ಆರ್ಟ್ಸ್ ಬರುತ್ತೆ, ಆಮೇಲೆ ಮೈಸೂರು ಸಿಲ್ಕ್, ಒಂದು ಮೈಸೂರು ಪಾಕ್, ಏನಾದ್ರು ತಗೊಳ್ಳಿ, ಎಷ್ಟೊಂದು ಜನ ಇವಾಗ ಬರ್ತಾರೆ ಹೋಗ್ತಾರೆ. ಸೊ ಅದನ್ನು ತಗೊಳ್ದೇ ಇರೋಕ್ಕಾಗಲ್ಲ. ಸೊ ಈಗ ಮುಖ್ಯವಾಗಿ ಏನು ಅಂತಂದರೆ ಸ್ವಸಹಾಯ ಗುಂಪು, ಅದರಲ್ಲೂ ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ಕೊಡಬೇಕು ಅಂತ ಸೊ ಭಾರತ ಸರ್ಕಾರದ ನಿರ್ದೇಶನದಿಂದ ಆಯಾ ಏರ್ಪೋರ್ಟ್ಗಳಲ್ಲಿ ಆಯಾ ಜಾಗದಲ್ಲಿ ಯಾವ ವಸ್ತುಗಳು ಮುಖ್ಯವಾಗಿರುತ್ತೆ, ಪ್ರಾಮುಖ್ಯವಾದ ವಸ್ತುಗಳು ಯಾವ್ದಿರುತ್ತೆ ಅದನ್ನ ವಿಶ್ವಮಟ್ಟದಲ್ಲಿ ಗುರುತಿಸ್ಕೊಡ್ಬೇಕು, ಅದನ್ನೊಂದು ಪ್ರಮೋಟ್ ಮಾಡಬೇಕು. ಸೊ ಈಗ ಹಳ್ಳಿ ಅಲ್ಲೆಲ್ಲ ಜನ ಇರ್ತಾರೆ, ಈಗ ಮೈಸೂರು ಹತ್ರ ಚಾಮರಾಜನಗರ, ಅಲ್ಲಿ ಜೇನು ಕುರುಬರು ಅವರು, ಅಲ್ಲಿ ಜೇನೆಲ್ಲಾನು ಇರ್ಬೋದು. ಸೊ ಅಲ್ಲಿ ಚಾಮರಾಜನಗರ, ಗುಂಡ್ಲುಪೇಟೆ, ಬಂಡೀಪುರ, ಬಿದಿರು ವಸ್ತುಗಳೆಲ್ಲಾನು ಇರ್ಬೋದು. ಸೊ ಅವ್ರಿಗೆ ಅಲ್ಲಿ ಯಾರು ಹೋಗದೆ ಮಾರಕ್ಕಾಗ್ಲಿಲ್ಲ ಅಂತಂತಂದ್ರೆ ಈ ಔಸರ್ ಅಂದರೆ ಪ್ರದೇಶದ ಕೌಶಲ್ಯಪೂರ್ಣ ಕರಕುಶಲ ಕರ್ಮಿಗಳಿಗೆ ವಿಮಾನ ನಿಲ್ದಾಣವಾಗಿ ಒಂದು ಸ್ಥಳ, ಇಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ತೀವಿ. ಅವ್ರು ದೊಡ್ಡ ದೊಡ್ಡ ಮಾರುಕಟ್ಟೆಗೆ ಹೋಗೋಕ್ಕಾಗಲಿಲ್ಲ ಅಂದ್ರೂ ಇದ್ರ ಮುಖಾಂತರ ಅವ್ರ ಪದಾರ್ಥಗಳನ್ನ ಬೇರೆ ಅವರಿಗೆ ಮುಟ್ಟೋ ಥರ ಮಾಡ್ಕೊಡೋಕೆ ಒಂದು ಅವಕಾಶ ಸರ್ ಇದು. ಎಸ್, ಒಂದು ಬಹಳ ವಿಶೇಷ ಏನಂದರೆ ಏರ್ಪೋರ್ಟ್ಗೆ ಹೋಗೋರೆಲ್ಲ ದೊಡ್ಡವರು, ಆ ದುಡ್ಡು ಜಾಸ್ತಿ ಇರೋರು, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಅನ್ನೋ ಆಲೋಚನೆ ಸಾಮಾನ್ಯವಾಗಿ ಇತ್ತು, ಅಂದರೆ ನಾವು ಬೇರೆ ಬೇರೆ ಏರ್ಪೋರ್ಟ್ಗಳೆಲ್ಲ ನೋಡಿದಾಗ. ಆದರೆ ಈ ವಿಶೇಷ ಯೋಜನೆ ಇದೆಯಲ್ಲ, ಈವನ್ ನಮ್ಮ ಸಣ್ಣ ಪುಟ್ಟ SHG ಗ್ರೂಪ್ಸೂ ಕೂಡ ಅಲ್ಲಿ ಸ್ಟಾಲ್ಗಳನ್ನ ತೆರೀಬೋದು, ಅವರ ಒಂದು ಪ್ರಾಡಕ್ಟ್ಸ್ಗಳನ್ನ ಮಾರ್ಬೋದು. ಆ ಮೂಲಕ ನಮ್ಮ ಸ್ಥಳೀಯ ಒಂದು ವಿಶೇಷತೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತಲುಪಿಸ್ಬೋದು ಅನ್ನೋ ಒಂದು ಯೋಜನೆ ಇದೆಯಲ್ಲ, ಬಹುಶಃ ಇದು ಬಹಳ ಬಹಳ ವಿಶೇಷವಾದ ಯೋಜನೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಸರ್, ಹಾಗಿದ್ದಲ್ಲಿ ಏರ್ಪೋರ್ಟ್ ಅಂದ ತಕ್ಷಣ ತುಂಬ ವಿಶಾಲವಾಗಿರುತ್ತೆ. ಸೊ ಏರ್ಪೋರ್ಟಲ್ಲಿ ಯಾವ ಜಾಗದಲ್ಲಿ ಅವರಿಗೆ ಈ ಒಂದು ಸ್ಟಾಲ್ ಹಾಕ್ಲಿಕ್ಕೆ ಅವಕಾಶ ಕೊಡ್ತೀರಿ, ಅಥವಾ ಆ ಸ್ಟಾಲನ್ನು ಹೇಗೆ ಅವರು ಅವರೇ ಮಾಡ್ಕೊಳ್ಬೇಕು ಅಥವಾ ನೀವು ಮಾಡಿಸ್ಕೊಡ್ತೀರಿ, ಹೇಗೆ ಸರ್ ಅದು? ಆ್ಯಕ್ಚುಲಿ ಸರ್ ಇದೇನು ಅಂದರೆ ಮುಖ್ಯವಾಗಿ ತಾವು ಹೇಳ್ದಂಗೆ, ಇದು ವಿಮಾನ ನಿಲ್ದಾಣ ನಿರ್ದೇಶಕರು ಮೇಡಮ್ ಅವರು ಹೇಳ್ದಂಗೆ, ಇದು ಸ್ವಸಹಾಯ ಗುಂಪು. ಮುಖ್ಯವಾಗಿ ಇದು ಮಹಿಳೆಯರಿಗೆ ಅವರು ಮೇಲ್ ಬರಬೇಕು, ಅವರ ಸಬಲೀಕರಣಕ್ಕೋಸ್ಕರ ಅಂತಲೇ ಇದು ಭಾರತ ಸರ್ಕಾರದ ನಿರ್ದೇಶನದ ಅನುಸಾರ ನಾವು ಇದನ್ನು ಮಾಡ್ತಾ ಇರೋದು. ಸೊ ಇದು ಸ್ಟಾಲ್ ಏನಿದೆ ನಮ್ಮ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಅರೈವಲ್ಲು ಮತ್ತು ಡಿಪಾರ್ಚರ್, ಆಗಮನ ಮತ್ತು ನಿರ್ಗಮನ ಪ್ರದೇಶ ಏನಿದೆ ಅದ್ರ ಮಧ್ಯದಲ್ಲಿ ನಾವು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದನೇ ನಾವು ಸ್ಟಾಲ್ಗಳನ್ನ ಹಾಕೊಡ್ತೀವಿ. ಆಸಕ್ತಿ ಇರೋ ಸ್ವಸಹಾಯ ಗುಂಪುಗಳು ಏನಿರತ್ವೆ ಅವರು ನೇರವಾಗಿ ವಿಮಾನ ನಿಲ್ದಾಣದ ನಿರ್ದೇಶಕರಿಗೆ ಅರ್ಜಿ ಬರಿಬಹುದು. ಸೊ ಅಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಅಲ್ಲಿ ನಮ್ಮ ಜಿಲ್ಲಾಡಳಿತ ಸಂಯೋಜಕರು ಇರ್ತಾರೆ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ಅಂತ ಯಾರು ಹೇಳ್ತೀವಿ. ಸೊ ಅರ್ಜಿಗಳನ್ನೆಲ್ಲಾನು ನಾವು ಸ್ಕ್ರೂಟಿನೈಸ್ ಮಾಡಿ ಅರ್ಹರು ಯಾರು ಇರ್ತಾರೆ ಪಾರದರ್ಶಕತೆಯಿಂದ, ಪಾರ್ಶಾಲಿಟಿ ಎಲ್ಲ ಏನು ಇರಲ್ಲ. ಸೊ ಯಾರು ಬರ್ತಾರೆ ಅದು ಮ್ಯಾಚ್ ಆಗತ್ತಾ, ಸೊ ಅವರಿಗೆ ನಾವು ಸ್ಟಾಲ್ ಹಾಕಿ ಕೊಡ್ತೀವಿ. ಸೊ ಇದ್ರ ಪ್ರಕಾರ ಏನು ಅಂತಂದ್ರೆ 6 ಸ್ಕ್ವೇರ್ ಮೀಟರ್ ಜಾಗ ಕೊಡ್ತೀವಿ ಸರ್ ನಾವು. ಆಕ್ಚುಲಿ ಸ್ಟಾರ್ಟ್ ಮಾಡಿದಾಗ ಇದ್ದಿದ್ದ ರೇಟ್ ಸ್ಕ್ವೇರ್ ಮೀಟರ್ಗೆ 1190 ರೂಪಾಯಿ ಇತ್ತು. ಬಟ್ ಭಾರತ ಸರ್ಕಾರ ಇದು ಸ್ವಸಹಾಯ ಗುಂಪನ್ನ ನಾವು ಪ್ರೋತ್ಸಾಹಿಸಬೇಕು, ಸೊ ಅವ್ರನ್ನ ಮುಖ್ಯ ಮಾರುಕಟ್ಟೆ, ದೊಡ್ಡ ಮಾರುಕಟ್ಟೆಗೆ ಜೋಡಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 50% ರಿಯಾಯಿತಿನೂ ಕೊಡ್ತಾ ಇದ್ದಾರೆ ಇವಾಗ. ಸೊ ಒಟ್ಟಾರೆ ಇವಾಗ ಒಂದು ಸ್ಟಾಲ್ಗೆ ನಿಮಗೆ ಬೆಲೆ ಕೇವಲ 4650 ರೂಪಾಯಿ ಬೀಳತ್ತೆ, ಇನ್ಕ್ಲೂಡಿಂಗ್ ಅದು GST. ಇಷ್ಟ್ರ ಮೇಲೆ ಕರೆಂಟ್ ಎಷ್ಟು ಯೂಸ್ ಮಾಡ್ತಾರೋ ಅಷ್ಟಕ್ಕೆ ಮಾತ್ರ ಅವ್ರು ಬೆಲೆ ಕೊಡ್ಬೇಕೇ ವಿನಃ ಮಿಕ್ಕಿದ್ದೆಲ್ಲ ಏನೂ ಇಲ್ಲ. ಸ್ಟಾಲು ನಾವೇ ಮಾಡ್ಕೊಡ್ತೀವಿ ಜಾಗ, ಅದ್ರ ಬಾಡಿಗೆ 4650 ರೂಪಾಯಿ ಇನ್ಕ್ಲೂಡಿಂಗ್ GST ಪ್ಲಸ್ ಕರೆಂಟ್ ಚಾರ್ಜ್ ಏನಿರುತ್ತೋ ಅಷ್ಟೇ. ಅಂದರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳಿಗೆ ಬಹುಶಃ ಇದು 9,000 ಮೇಲಾಗುತ್ತೆ ಒಂದು. ಹೌದು. ಆದರೆ SHGಗೋಸ್ಕರ 50% ರೆಡ್ಯೂಸ್ ಮಾಡಿ ಇದು 4,650 ರೂಪಾಯಿಗೆ ಹೇಳಿಸಿ. ಬಹುಶಃ ಒಂದು ರೀಸನಬಲ್ ರೇಟ್ ಅಂತ ನನಗೂ ಕೂಡ ಅನಿಸುತ್ತೆ. ಬೇರೆ ಬಿಸ್ನೆಸ್ ಮ್ಯಾನ್ ಸರ್ 1190 ಅಲ್ಲ, ಇನ್ನೂ ಜಾಸ್ತಿ. ಇದು ಲಾಂಚ್ ಆದಾಗ ಇದು ಔಸರ್ ಸ್ಕೀಮು 1190 ಇತ್ತು, ಇನ್ನೂ ಪ್ರೋತ್ಸಾಹ ಕೊಡೋದಕ್ಕೆ ಅಂತ ಇನ್ನೂ ರಿಯಾಯಿತಿ ಕೊಟ್ಟಿದ್ದೀವಿ. ಓಕೆ ಓಕೆ ಗುಡ್, ಒಳ್ಳೆ ಅಪರ್ಚುನಿಟಿ ಸರ್. ಇದು ಏನೆಲ್ಲ ಪ್ರಾಡಕ್ಟ್ಸ್ಗಳನ್ನ ಮಾರಕ್ಕೆ ಅವಕಾಶ ಇದೆ ಅಲ್ಲಿ? ಆ್ಯಕ್ಚುಲಿ ಸರ್ ಇಲ್ಲಿ ಭಾರತ ಸರ್ಕಾರದ ಅನುಸಾರ ಇದು ನಿಯಮ ಪ್ರಕಾರ ಸೊ ಮೈಸೂರು ಅದು GI ಟ್ಯಾಗು, ಜಾಗೃತ ಸಂಕೇತ ಜಾಗ್ರಾಫಿಕಲ್ ಏನಿದೆ, ಸೊ ಅಲ್ಲಿ ಮೈಸೂರು ಸಿಲ್ಕ್ ಅದನ್ನ ಸಿಗ್ನೇಚರ್
ಪ್ರಾಡಕ್ಟ್ ಅಂತ Okay. ನಿರ್ಧಾರ ಮಾಡಿದ್ದಾರೆ. Okay. ಸೊ ಆ ಸ್ಟಾಲಲ್ಲಿ ಮೈಸೂರು ಸಿಲ್ಕ್ ಸೀರೆಗಳನ್ನ ಒಂದು ಮಾರಾಟ ಕಡ್ಡಾಯವಾಗಿ ಮಾಡಬೇಕು. ಇದ್ರ ಜೊತೆಗೆ ಈ ಸ್ವಸಹಾಯ ಗುಂಪುಗಳು ಅವ್ರದ್ದೇ ಆದ ಉತ್ಪನ್ನಗಳು ಏನೇನು ಇರುತ್ತೋ ಅದನ್ನೆಲ್ಲ ಪ್ರದರ್ಶಿಸಬಹುದು, ಅದನ್ನು ಸಹ ಮಾರಾಟ ಮಾಡಬಹುದು. ಸೊ ಈಗ ಸ್ವಸಹಾಯ ಗುಂಪುಗಳು ಹೆಂಗೆ ಮೈಸೂರು ಸಿಲ್ಕ್ನೆಲ್ಲ ನಾವು ಹೋಗ್ತಾ ಇರೋದು ಮಾಡೋದು ಅದು ಏನು ಬೇಡ. ನಮ್ಮ ವಿಮಾನ ನಿಲ್ದಾಣದ ನಿರ್ದೇಶಕರು ಉಷಾಕುಮಾರಿ ಮೇಡಮ್ ಅವ್ರು ಆಲ್ರೆಡಿ KSIC ಕರ್ನಾಟಕ ಸಿಲ್ಕ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಹತ್ರ ಅಂದ್ರೆ ಮೈಸೂರು ಸಿಲ್ಕ್ ಏನಿದೆ ಅವ್ರ ಹತ್ರನೂ ಮಾತುಕತೆ ಎಲ್ಲ ನಡೆಸಿ ಸೀರೆಗಳು ಇಲ್ಲಿಗೆ ಈ ಯಾರು ಔಸರ್ ಸ್ಟಾಲ್ಗೆ ಹಾಕ್ತಾರೋ ಸೊ ಸೀರೆಗಳು ಅಲ್ಲೇ ಬರುತ್ತೆ, ಸ್ಟಾಲ್ಗೆ ಸೀರೆ ಬರುತ್ತೆ, ಅವ್ರು ಅದನ್ನ ಮಾರಾಟ ಮಾಡಿ ಕೊಡಬಹುದು. ಆ ತೊಂದರೆನೂ ಮೇಡಮ್ ಪರಿಹರಿಸಿದ್ದಾರೆ. ಇವರೇ ಕಾಂಟ್ಯಾಕ್ಟ್ ಮಾಡೋ ಬದಲಾಗಿ ಅವರೇ ಆಲ್ರೆಡಿ ಅದು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸಂಪರ್ಕನ. ಸೊ ಅವರು ಅವ್ರಿಗೆ ತಂದು ಕೊಡ್ತಾರೆ, ಅವ್ರಿಗೆ ಏನು ಚಾರ್ಜಸ್ ಇದೆ ಅವ್ರು ಪೇ ಮಾಡಿ ತಗೋಬೇಕು ಅಷ್ಟೇ. ಹೌದು, ಎಸ್ ಸರ್, ಅದು ಆ ದಾರಿ ಸುಲಭವಾಗಿ ಮಾಡ್ಕೊಟ್ಟಿದ್ದಾರೆ. ಅವರೇ ಹೋಗಿ ಪುನಃ ಅಲ್ಲಿ ಹೋಗಿ ಈಗ ಎಲ್ಲಿಂದ ಹಳ್ಳಿಯಿಂದ ಬಂದವರು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಕ್ಕಾಗಲ್ಲ, ಕೊಡಲ್ಲ, ಸೀರೆ ಸಿಗಲ್ಲ ಅನ್ನೋ ಗೋಜಲ ಏನು ಇರಲ್ಲ. ಸೊ ಇವಾಗ ಔಸರ್ ಸ್ಟಾಲ್ ಅಂದ ತಕ್ಷಣ ಮೇಡಮ್ ಮಾತಾಡಿದ್ದಾರೆ. ಸೊ ಅವರು ಎಷ್ಟು ಸೀರೆ ಬೇಕೋ ಇದರಲ್ಲಿ ಸಪ್ಲೈ ಆಗುತ್ತೆ, ಅದು ಸ್ಟಾಲ್ಗೆ ಮಾರಾಟ ಆದ್ಮೇಲೆ ಅದು ಇದು ಮಾಡ್ಕೋಬಹುದು. ಎಸ್ ಸರ್, ಅಂದ್ರೆ ಈಗ ತಾವು ಹೇಳ್ತಾ ಇರೋದು ಮೈಸೂರು ಬ್ರ್ಯಾಂಡೆಡ್ ಆಗಿ ಒಂದು ಮೈಸೂರು ಸಿಲ್ಕ್ ಸೀರೆ ಕಂಪಲ್ಸರಿ ಅಲ್ಲಿ ಇರಬೇಕು. ಹೌದು, ಅದು ಏನು ಆರಂಭ ಆದಾನಿಂದ ಅದು ಕೊನೆವರೆಗೂ ಅದು ಕಂಪಲ್ಸರಿ ಇದ್ದೇ ಇರುತ್ತೆ. ಅದೊಂದು. ಅದನ್ನು ಹೊರತುಪಡಿಸಿ ಆಯಾಯ SHG ಗ್ರೂಪ್ಗಳು ಏನು ಪ್ರೊಡಕ್ಷನ್ಸನ್ನು ಮಾಡ್ತವೆ ಅದರಲ್ಲೂ ವಿಶೇಷವಾಗಿ ಮೈಸೂರು ಫ್ಲೇವರ್ ಅಥವಾ ಮೈಸೂರಿಗೆ ಹೆಸರಾಂತವಾಗಿರುವಂಥ ಪ್ರಾಡಕ್ಟ್ಸ್ಗಳೇನಿದೆ, ಸೊ ಅದರಲ್ಲಿ ತಿಂಡಿ ತಿನಿಸುಗಳಿರ್ಬೋದು, ಆಟಿಕೆಗಳಿರ್ಬೋದು, ಬೇರೆ ಏನಾದರೂ ಇರ್ಬೋದು, ಕ್ರಾಫ್ಟ್ ವರ್ಕ್ಗಳು ಏನಾದರೂ ಇರ್ಬೋದು. ಸೊ ಅವರು ಇಷ್ಟಪಟ್ಟು ಅದನ್ನು ಮಾರಿ ಅಥವಾ ನಮ್ಮ ಮೈಸೂರು ಬ್ರ್ಯಾಂಡನ್ನು ಅಂತಾರಾಷ್ಟ್ರೀಯ ಇದರಲ್ಲೂ ಕೂಡ ತಲುಪಿಸಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿದಿರಿ. ಎಸ್ ಸರ್, ಹಾಗಿದ್ರೆ ಅಲ್ಲಿ ಆ ಏರಿಯಾದಲ್ಲಿ ನಮ್ಮ SHG ಗ್ರೂಪ್ಸ್ಗೆ ಇನ್ನೇನೆಲ್ಲ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀರಿ? SHG ಗ್ರೂಪ್ಸ್ಗೆ SHG ಗ್ರೂಪಿಗೆ ಸರ್ ಈಗ ಮುಖ್ಯವಾಗಿ ಈಗ ಅವರು ಸ್ಟಾಲ್ ಹಾಕೋ ಅವಶ್ಯಕತೆನೂ ಇಲ್ಲ. ಸೊ ಈಗ ನಾವು ಅಂದ್ರೆ ಮುಖ್ಯವಾಗಿ ಯಾವುದೋ ಒಂದು ಮೂಲೆ ಗುಂಪು ಮಾಡಲ್ಲ ಅವ್ರನ್ನ ಏರ್ಪೋರ್ಟ್ ಅಲ್ಲಿ. ಈಗ ಜನ ಹೋಗಿ ಬರೋ ಪ್ರದೇಶಗಳಲ್ಲೇನೆ ಮುಖ್ಯವಾಗಿ ಹೈಲೈಟ್ ಆಗೋ ಜಾಗದಲ್ಲೇನೆ ನಾವು ಸ್ಟಾಲ್ ಹಾಕೋದು. ಫುಟ್ ಫಾಲ್ಸ್ ಅಂತ ಏನ್ ಹೇಳ್ತೀವಿ, ಜನ ಬರ್ತಾರೆ ಹೋಗ್ತಾರೆ, ಬರೀ ಪ್ಯಾಸೆಂಜರ್ಸ್ ಅಲ್ಲ, ಅವ್ರು ಬಿಡಕ್ಕೆ ಹೋಗೋರು ಬಂದಿರ್ತಾರೆ, ಟ್ಯಾಕ್ಸಿ ಅವ್ರು ಇರ್ಬೋದು, ಡ್ರಾಪ್ ಪಿಕಪ್ ಯಾರು ಇರ್ತಾರೋ, ಸೊ ಎಲ್ಲಾರ್ಗು ಕಾಣೋ ಒಂದು ಜಾಗದಲ್ಲಿ ನಾವು ಅವ್ನು ಹೈಲೈಟ್ ಆಗೋ ತರನೇ ನಾವು ಏರ್ಪೋರ್ಟ್ ಅಲ್ಲಿ ಸ್ಟಾಲ್ ಗಳನ್ನ ಹಾಕಿ ಕೊಡ್ತೇವೆ. ಸೊ ಸ್ಟಾಲ್ ಹಾಕೋ ದುಡ್ಡು ಏನು ಇಲ್ಲ. ಸೊ ಅದಲ್ಲದೆ ಇವಾಗ ನಾವು ಅವ್ರಿಗೆ ಬಲವಂತವಾಗಿ ಒಂದ್ ಅಂಗಡಿನಲ್ಲಿ ಒಂದೇ ಒಂದು ಪದಾರ್ಥನ ಮಾರಿ ಅಂತಾನು ಹೇಳ್ತಿಲ್ಲ. ವೈವಿಧ್ಯವಾದ ಏನೇನ್ ಪದಾರ್ಥಗಳಿರುತ್ತೆ ಎಲ್ಲದೂ ಮಾರಾಟ ಮಾಡಬಹುದು, ಬಟ್ ಅದು ಮೈಸೂರಿಗೆ ಸೀಮಿತವಾಗಿರ್ಬೇಕು. ಏನೇ ಒಂದು ಪದಾರ್ಥ ಅವ್ರು ಮಾರ್ತಿದೀವಿ ಅಂದ್ರೆ ಇದು ಮೈಸೂರ್ದು, ಅದು ಮೈಸೂರು ಎತ್ತಿ ಹಿಡಿಬೇಕು. ಈಗ ಮೈಸೂರು ಪಾಕ್ ಇದ್ದಂಗೆ, ಮೈಸೂರು ಪಾಕ್ ಇರ್ಲಿ, ಇವಾಗ ಮಾಡಿದ್ರೆ ಮೈಸೂರು ಮಲ್ಲಿಗೆ, ಆಮೇಲೆ ಇವಾಗ ಸ್ಯಾಂಡಲ್ ಗಂಧದ ಮೈಸೂರು ಸ್ಯಾಂಡಲ್ ಆಯಿಲ್ ಅದೆಲ್ಲ ಇರುತ್ತೆ, ಸ್ಯಾಂಡಲ್ ಸೋಪ್ಸ್ ಇರ್ಬೋದು. ಸೊ ಆತರ ಏನ ಗಂಜಿಫಾ ಆರ್ಟ್ಸ್, ಮೈಸೂರು ಪೇಂಟಿಂಗ್ಸ್ ಎಲ್ಲಾನು ಇರುತ್ತೆ, ಆತರ ಆಟಿಕೆಗಳು. ಆಮೇಲೆ ಇಲ್ಲ ಅಂತಂದ್ರೆ ಹತ್ರ ಇಲ್ಲಿ ಕೂರ್ಗದು ಅಥವಾ ಚಾಮರಾಜನಗರದ್ದು ಜೇನುತುಪ್ಪಗಳೆಲ್ಲ ಏನಿರುತ್ತೆ ಅದು. ಬಟ್ ಇದ್ರಲ್ಲಿ ಕೇಂದ್ರ ಬಿಂದು ಏನಾಗಿರ್ಬೇಕು ಅಂದ್ರೆ ಮೈಸೂರು ಸಿಲ್ಕ್, ಅದು ಕೇಂದ್ರ ಬಿಂದು ಆಗಿರುತ್ತೆ. ಒಂದು ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ ಮೈಸೂರು ಸಿಲ್ಕ್ ಇದ್ದೇ ಇರುತ್ತೆ, ಅದರ ಜೊತೆ ಮೈಸೂರಿನ ರೆಪ್ರೆಸೆಂಟ್ ಮಾಡುವಂತಹ ಬೇರೆ ಬೇರೆ ಏನು ವಸ್ತುಗಳಿದೆ ಅದನ್ನ ಮಾರಾಟ ಮಾಡಬಹುದು. ಎಸ್ ಸರ್, ಈಗ ನಮ್ಮ ರೇಡಿಯೋ ಕಾರ್ಯಕ್ರಮ ಕೇಳ್ತಿರ್ತಾರೆ ಯಾರೋ SHG ಗ್ರೂಪ್ ಅವರು ಆಸಕ್ತಿಯ ತೋರಿಸ್ತಾರೆ, ನಾನು ಮಾಡಬೇಕು ಅದನ್ನ ಅಂತ. ಸೊ ತಕ್ಷಣಕ್ಕೆ ಅವರು ಯಾರನ್ನ ಸಂಪರ್ಕಿಸಬೇಕಾಗತ್ತೆ? ಹೇಗೆ? ತಕ್ಷಣವಾಗಿ ಅವರು ಒಂದು ಪತ್ರ ಬರಿಬಹುದು. ಈಗ ಕೇಳಾದ್ಮೇಲೆ ಈ ಸ್ವಸಹಾಯ ಗುಂಪು ಔಸರ್ ಅಡಿಯಲ್ಲಿ ನಾನು ಸೆಲ್ಫ್ ಹೆಲ್ಪ್ ಗ್ರೂಪ್ ಅವ್ರ ಹೆಸರು ಮತ್ತು ನೋಂದಣಿ ಸಂಖ್ಯೆ ಎಲ್ಲ ಇರುತ್ತಲ್ವಾ, ಇದು SHGs ಅಂತ ಇರುತ್ತೆ, ಯಾವ ಊರಿಂದ ಮೈಸೂರು ಜಿಲ್ಲೆನಲ್ಲಿ ಎಲ್ಲಿಂದ ಬಂದಿದ್ದಾರೆ ಅಂತ ನೇರವಾಗಿ ವಿಮಾನ ನಿಲ್ದಾಣ ನಿರ್ದೇಶಕರಿಗೆ ಅವರು ಒಂದು ಪತ್ರ ಬರಿಬಹುದು. ಪತ್ರ ಬರೆದು ಅದನ್ನ ನಮಗೆ ತಿಳಿಸಿದ ತಕ್ಷಣ ಅದೀಗ ಫಸ್ಟ್ ಕಮ್, ಈಗ ಕೇಳಿ ಯಾರು ಫಸ್ಟ್ ಬರೀತಾರೋ ಫಸ್ಟ್ ಪ್ರಿಫರೆನ್ಸ್ ಅವ್ರು ಕೊಡ್ತೀವಿ. ಇದ್ರಲ್ಲಿ ಇನ್ನೊಂದು ಏನು ಮುಖ್ಯವಾದ ಒಂದು ಪಾಯಿಂಟ್ ಅಂತಂದ್ರೆ, ಒಂದು SHGಗೆ 1 ತಿಂಗಳಿಗೆ ಕಾಲಾವಕಾಶ ಕೊಡ್ತೀವಿ ನಾವು ಸ್ಟಾಲ್ ನಡೆಸೋದಕ್ಕೆ. ಯಾಕೆಂದ್ರೆ ಇದು ಭಾರತ ಸರ್ಕಾರದ ಇದ್ರ ಆಸೆ ಪ್ರಕಾರ ಏನು ಅಂತಂದ್ರೆ ಒಬ್ಬರಿಗೆ ಸೀಮಿತ ಆಗದೆ ಹೋಗ್ಲಿ, ಎಷ್ಟೊಂದು SHGಗಳಿದೆ ಎಲ್ಲಾನು ಮುಖ್ಯ ವಾಣಿಗೆ, ಮುಖ್ಯ ಮಾರುಕಟ್ಟೆ, ದೊಡ್ಡ ಮಾರುಕಟ್ಟೆಗೆ ಸೇರಿಸಬೇಕು ಅನ್ನೋ ಒಂದು ಆಸೆ ಇರೋ ಕಾರಣ ಇದು ರೊಟೇಟ್ ಆಗ್ತಾ ಇರತ್ತೆ 1 ತಿಂಗಳು ಒಬ್ಬರಿಗೆ. ಅಂದರೆ ಯಾರೋ ಒಂದು SHG ಸಲ ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಸಿಕ್ತು ಅಂದರೆ ಅವರು ವರ್ಷ ಪೂರ್ತಿ ಅದಿರೋವರೆಗೂ ಅವರೇ ಮುಂದುವರಿತಾರೆ ಅಂತ. ಅಂದರೆ
ಇನ್ನೊಂದು SHGಗೆ ಅವಕಾಶ ಕೊಡಬೇಕು ಅಂದರೆ ಎಲ್ಲರಿಗೂ ಒಂದು ಎಕ್ಸ್ಪೋಜರ್ ಆಗಲಿ, ಎಲ್ಲರಿಗೂ ಒಂದು ಅವಕಾಶಗಳು ಸಿಗಲಿ ಅನ್ನೋ ಒಂದು ಕಾರಣದಿಂದ ಒಂದು SHGಗೆ 1 ತಿಂಗಳು ಅವಕಾಶಗಳಿರುತ್ತೆ. ಮತ್ತೆ ಅದನ್ನು ಕಾಲ್ ಮಾಡಿದಾಗ ಯಾರೆಲ್ಲ ಅಪ್ಲೈ ಮಾಡ್ತಾರೋ ಅಥವಾ ಮೊದಲು ಸೀರಿಯಲ್ ನಂಬರಲ್ಲಿ ಯಾರಿದ್ದಾರೋ ಅವರಿಗೆ ಸೀನಿಯಾರಿಟಿ ಮೇಲೆ ಅವರಿಗೆ ಅವಕಾಶಗಳು ಸಿಗುತ್ತೆ. ಸೊ ಒಂದು ವೇಳೆ ಬೇರೆ ಯಾರು ಚಾಯ್ಸ್ ಇಲ್ಲ ಅಂದಾಗ ಅವರು ಮುಂದುವರಿಬಹುದು. ಅವ್ರಿಗೆ ಆಸೆ ಇತ್ತು ಅಂತಂದ್ರೆ ಇವಾಗ 1 ತಿಂಗಳು ತಗೊಂಡಿರ್ತಾರೆ, ಬರೋ ತಿಂಗಳು ಅರ್ಜಿ ಬಂತು, ಇದು ಯಾವುದು ಬರಲೇ ಇಲ್ಲ, ಆಯ್ತಾ, ಯಾರು ಬಂದಿರೋರು ನಾವು ಮಾಡಲ್ಲ ಅಂತಂದ್ರೆ ಇವಾಗ ಹಿಂದಿನ ತಿಂಗಳು ಯಾರು ಇರ್ತಾರೆ ಅವರೇ ಅದನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಬಟ್ ಆಯ್ಕೆ ಓಪನ್ ಇದೆ, ಅಂದ್ರೆ ಎಲ್ಲರಿಗೂ ಅವಕಾಶ ಇದೆ ಅನ್ನೋದಂತೂ ಮುಕ್ತವಾಗಿದೆ. ಆಯ್ಕೆ ಅವಕಾಶ ಎಲ್ಲರಿಗೂ ಇದೆ ಇಲ್ಲಿ. ಎಸ್ ಸರ್. ಒಂದು ತಾವು ಹೇಳಿದ್ರಿ ಯಾರಿಗೆಲ್ಲ ಅವಕಾಶಗಳಿದೆ, ಅದರ ಉದ್ದೇಶ ಏನು, ಏನೆಲ್ಲ ಪ್ರಾಡಕ್ಟ್ಸ್ಗಳನ್ನ ಅಲ್ಲಿ ಮಾರಲಿಕ್ಕೆ ಅವಕಾಶಗಳಿದೆ, ಸೊ ಅದರ ಒಂದು ಮಾನದಂಡಗಳ ಬಗ್ಗೆ ತಾವು ಹೇಳಿದ್ರಿ ಸರ್. ಒಂದು ಜೊತೆಗೆ ಇನ್ನೊಂದು ಬಹಳ ವಿಶೇಷವಾಗಿ ತಾವು ಹೇಳಿದರೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಅವರು ಪ್ರಾಡಕ್ಟ್ಸ್ಗಳಿಗೆ ಇನ್ವೆಸ್ಟ್ ಮಾಡಬೇಕಷ್ಟೇ. ನಿಮ್ಮ ಸ್ಟಾಲ್ಗೆ ಬಿಲ್ಡ್ ಮಾಡಲಿಕ್ಕೆ ಅದನ್ನು ಕಟ್ಟಲಿಕ್ಕೆ ಆಲ್ರೆಡಿ ನಿಮ್ಮಲ್ಲಿ ಬಿಲ್ಡ್ ಆಗಿರುತ್ತೆ. ಸೊ ಅದ್ರದ್ದು ಅವ್ರಿಗೆ ತೊಂದರೆ ಇಲ್ಲ. ಸೊ ಅದು ಒಂದು ಒಳ್ಳೆ ಅಡ್ವಾಂಟೇಜ್ ಕೂಡ. ಬೇರೆ ಸರ್, ಈಗ ನೀವು ಒಂದು ಎಕ್ಸಿಬಿಷನ್ಗೆ ಹೋದ್ರೇನೆ ನಿಮಗೆ 80,000 90,000 ಲಕ್ಷ ರೂಪಾಯಿ ಸ್ಟಾಲ್ ಫೀಸ್ ಕಟ್ಟಬೇಕಾಗುತ್ತೆ. ಬಟ್ ಇಲ್ಲಿ ಕಡಿಮೆ ಬೆಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಅಂದರೆ ಅದರ ಆಬ್ಜೆಕ್ಟಿವ್ SHGನ ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆಗಿದೆ. ಎಸ್ ಸರ್. ಹಾಗಿದ್ರೆ ಈ SHG ಗ್ರೂಪ್ಸಿಂದ ಅಥವಾ ಈ ಅವಸರ್ ಯೋಜನೆಯಿಂದ ಹೇಗೆ SHGಗಳು ಅಥವಾ ಇತರೆ ಸಮುದಾಯವನ್ನು ಹೇಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವಂಥ ಆಲೋಚನೆ ಇದೆ? ಇವಾಗ ಮುಖ್ಯವಾಗಿ ನಾವು ಏನು ಹೇಳ್ತಿದ್ದೀವಿ ಅಂತಂದರೆ, ಈ ಸ್ಥಳೀಯ ಉತ್ಪಾದನೆ, ಈ ಅವಸರ್ ಸ್ಕೀಮ್ ಏನಿದೆ ಭಾರತ ಸರ್ಕಾರದ ಅವಸರ್ ಸ್ಕೀಮ್ ಆಗಿರಲಿ, ಅವಸರ್ ಸ್ಕೀಮ್ ಅಡಿನಲ್ಲಿ 1 ಏರ್ಪೋರ್ಟ್ 1 ಪ್ರಾಡಕ್ಟ್ ಅಂತ ಏನಿದೆ, ಸೊ ಮುಖ್ಯವಾಗಿ ಇದು ಸ್ಥಳೀಯ ಉತ್ಪಾದನೆ ಪ್ರೋತ್ಸಾಹಿಸಬೇಕು ಮತ್ತು ಅವರ ಜೀವನೋಪಾಯ ಅಂತಂದ್ರೆ ಇವಾಗ ತಳಮಟ್ಟದಲ್ಲಿ, ಹಳ್ಳಿನಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿವಾರು ಮಟ್ಟದಲ್ಲಿ, ಸೊ ಅಲ್ಲೆಲ್ಲ ಇರ್ತಾರಲ್ವಾ, ಅವರ ಜೀವನೋಪಾಯವನ್ನು ಬೆಂಬಲಿಸಬೇಕು. ಹಾಗೂ ಪ್ರಾದೇಶಿಕ ಉತ್ಪನ್ನತೆ, ಪ್ರಾದೇಶಿಕವಾಗಿ ಏನೇನು ಪ್ರಾಡಕ್ಟ್ಸ್ಗಳಿದೆ, ನಾವು ಏನೇನು ಬೆಳಿತೀವಿ ಮಾರ್ತೀವಿ ಅದೇನಿದೆ ಅದನ್ನ ಜಾಗತಿಕ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಚರಿಸಬೇಕು. ಸೊ ಇದ್ರ ಮುಖಾಂತರ ಏನು, ಈಗ ಸೀಮಿತವಾಗಿ ಸ್ಥಳೀಯ ಮಾರುಕಟ್ಟೆಗೆ ಅವ್ರು ಸೀಮಿತ ಆಗೋಗ್ತಾರೆ. ಸ್ವಸಹಾಯ ಗುಂಪು ಅಂತಂತಂದ್ರೆ ಈಗ ಪಿರಿಯಾಪಟ್ಟಣ ಅಂತ ಇರಲಿ ಅಥವಾ ಹುಣಸೂರು ಅಂತ ಇರಲಿ, ಅಲ್ಲೇ ಸ್ಥಳೀಯವಾಗಿ ಸೀಮಿತವಾಗಿ ಹೋಗ್ತಾರೆ. ಸೊ ಆ ಸೀಮಿತ ಮಾರುಕಟ್ಟೆಗಳಲ್ಲಿ ಏನಿರ್ತಾರೆ ಕಾರ್ಯನಿರ್ವಹಿಸ್ತಿದ್ದಾರೆ SHGಗಳು, ಅವರಿಗೆ ಒಂದು ದೊಡ್ಡ ವೇದಿಕೆಯನ್ನು ಒದಗಿಸ್ಬೇಕು ಮತ್ತು ಅವರ ಕಾರ್ಯಾಚರಣೆಗಳನ್ನ ಹೆಚ್ಚಿಸಿ ಅವರ ಆದಾಯದಲ್ಲಿ ಸ್ಥಿರತೆ ಮತ್ತು ಅವರ ಜೀವನವನ್ನು ಸುಧಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಭಾರತ ಸರ್ಕಾರದ ಮುಖಾಂತರ ಒಂದು ಸಣ್ಣ ಪ್ರಯತ್ನ. ಎಸ್ ಸರ್, ಖಂಡಿತ ಸರ್, ಒಂದು ಉತ್ತಮವಾದ ಪ್ರಯತ್ನ. ಕೇವಲ ಏರ್ಪೋರ್ಟ್ಗೆ ಹೋಗುವಂಥವ್ರು ಹಣವಂತರು, ಬಹಳ ಸಿರಿವಂತರು ಅಥವಾ ಎಜುಕೇಟೆಡ್ ಪೀಪಲ್, ತುಂಬ ಎಜುಕೇಟೆಡ್ ಇರೋ ಭಾವನೆ ಸಂದರ್ಭದಲ್ಲಿ ಇಲ್ಲ. ಪ್ರತಿಯೊಬ್ಬರಿಗೂ ಅವಕಾಶಗಳಿದೆ. ನಮ್ಮ ನಾಡಿನ ಕಟ್ಟ ಕಡೆ ಜನ ಅಂದ್ಕೊಂಡವರು ಕೂಡ ಅಲ್ಲಿ ಪಾಲ್ಗೊಳ್ಬೋದು, ಅದರಲ್ಲಿ ಭಾಗವಹಿಸಿ ಅಲ್ಲಿರುವಂಥ ಅವಕಾಶಗಳನ್ನು ಪಡ್ಕೊಳ್ಬೋದು ಅನ್ನೋ ಒಂದು ಒಳ್ಳೆಯ ಯೋಜನೆಯನ್ನು ತಾವು ನೀಡ್ತಾ ಇದ್ದೀರಿ ಸರ್. ಬಹಳ ಸಂತೋಷ ಆಗುತ್ತೆ ಸರ್. ಒಟ್ಟಾರೆ ಹೇಳೋದಾದರೆ ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಒಟ್ಟಾರೆ ಇಲ್ಲಿ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಈ 1 ಏರ್ಪೋರ್ಟ್ 1 ಪ್ರಾಡಕ್ಟ್ ಆಗಲಿ ಅಥವಾ ಅವಸರ್ ಆಗಲಿ, ಈ ಮೈಸೂರು ವಿಮಾನ ನಿಲ್ದಾಣವನ್ನು ಕೇವಲ ನಿರ್ಗಮನ ಮತ್ತು ಆಗಮನ ಬಿಂದು ಕೇಂದ್ರವಾಗಿ ಹೊರ ಹೊಮ್ಮದೆ ಆಧುನಿಕ ಮೂಲ ಸೌಕರ್ಯಗಳ ಜೊತೆಗೆ, ಏನು ಏರ್ಪೋರ್ಟ್ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಆಧುನಿಕ ಮೂಲ ಸೌಕರ್ಯಗಳ ಜೊತೆಗೆ ಸ್ಥಳೀಯ ಉದ್ಯಮ ಮತ್ತು ಸಾಂಸ್ಕೃತಿಕ ಅಭಿವ್ಯಕ್ತಿಗಳು ಗೋಚರತೆಯನ್ನು ಕಂಡುಕೊಳ್ಳುವ ಒಂದು ಕ್ಯೂರೇಟೆಡ್ ಸ್ಥಳವಾಗಿ ಏರ್ಪೋರ್ಟು ಹೊರಹೊಮ್ಮಿಸೋಕೆ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಇದ್ರ ಜೊತೆಗೆ ಪ್ರಯಾಣಿಕರಿಗೆ ಪ್ರದೇಶದ ಕುಶಲಕರ್ಮಿ ಸಂಪ್ರದಾಯಗಳ ಬಗ್ಗೆ ಒಂದು ನೋಟವನ್ನು ನೀಡುತ್ತದೆ ಮತ್ತು ಸಮುದಾಯದ ಆಧಾರಿತ ಆರ್ಥಿಕ ಬೆಳವಣಿಗೆಗೆ ಒಂದು ಹೊಸ ಮಾರ್ಗವನ್ನು ಸಹ ತೆರೆಯೋ ನಿಟ್ಟಿನಲ್ಲಿ ಇದು ಒಂದು ಪ್ರಯತ್ನ. ಎಸ್ ಸರ್, ಖಂಡಿತ ಸರ್. ಮೇಡಮ್, finally, what message would you like to give to our listeners, especially to our self-help groups? Actually, we Airports Authority of India, Mysuru Airport, we invite all the self-help group people, especially our artisans, our craftsmen and our self-help group of Mysuru to come forward and participate in this initiative. So let us together
we will move forward and make our Mysuru airport not as a hub of connectivity. Yes. But we need to showcase these vibrant traditions, our this thing craftsmanship and our pride. Yes. So we welcome all the self-help groups of Mysuru Airport. Please come forward and be a part of this initiative. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸರ್, ಕೆನ್ ಯು ಏನಾದರೂ ಸಂದೇಶ ಇದೆಯಾ ಕೊನೆಯದಾಗಿ ಇದೆ ನಮ್ಮ ನಿರ್ದೇಶಕರಿಗೆ ಹೇಳಿದ ಹಾಗೆ. ಸೊ ಇದು ಒಂದು ಭಾರತ ಸರ್ಕಾರದ ಇದರಿಂದ ಒಂದು ಅದ್ರ ಕಡೆಯಿಂದ ಒಂದು ಮುಖ್ಯವಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಏನಿದೆ, ಸೊ ಅವ್ರಿಗೆ ಜಾಸ್ತಿ ಎಕ್ಸ್ಪೋಜರ್ಸ್ ಇರಲ್ಲ, ಸೀಮಿತವಾಗಿರ್ತಾರೆ ಅವ್ರವ್ರ ಊರಿಗೆ, ಅವ್ರವ್ರ ಹಳ್ಳಿಗಳಿಗೆ. ಬೇಕಾದಷ್ಟು ಪ್ರತಿಭೆಗಳಿದೆ ಅವ್ರ ಹತ್ರ, ಅದು ಹೊರ ಹೊಮ್ಮಲ್ಲ. ಹೊರ ಹೊಮ್ಮಿದ್ರೂ ಅದು ಅವ್ರ ತೋರ್ಸೋಕೊಳಕ್ ಆಗಲ್ಲ, ಯಾಕಂದ್ರೆ ಮೇಲ್ ಬರೋದಕ್ಕೆ ಆಗಲ್ಲ, ಮಾರುಕಟ್ಟೆ ಸಿಗಲ್ಲ, ಜಾಗತಿಕ ಮಟ್ಟದಲ್ಲಿ ಅವ್ರಿಗೆ ಅವಕಾಶ ಸಿಗಲ್ಲ ಅಂತ. ಸೊ ಈ ಒಂದು ಕಾರ್ಯಕ್ರಮ ಏನಿದೆ, ಇದು ರೂಪುರೇಷೆಗಳನ್ನೆಲ್ಲ ನೋಡ್ಕೊಂಡು ಬಂತು ಅಂತಂತಂದ್ರೆ ಸ್ಥಳಮಟ್ಟದಲ್ಲಿರೋರು, ಹಳ್ಳಿಯವರು, ಅವರು ಸಾಂಸ್ಕೃತಿಕವಾಗಿ ಏನು ಅವ್ರ ಪ್ರತಿಭೆಗಳನ್ನು ಪ್ರತಿಬಿಂಬಿಸ್ಬೋದು, ಹಾಗೂ ಏನೇನು ವಸ್ತುಗಳು, ಪ್ರಾದೇಶಿಕ ವಸ್ತುಗಳಿರುತ್ತೆ ಅದನ್ನ ಅವರು ಏರ್ಪೋರ್ಟ್ ಅಂತ ಜಾಗದಲ್ಲಿ ಅವರು ಪ್ರದರ್ಶಿಸಿ ಮಾರಾಟ ಮಾಡಿ ಅವರ ಆರ್ಥಿಕ ಸ್ಥಿತಿಯಲ್ಲೂ ಸುಧಾರಣೆಯನ್ನು ಕಂಡುಕೊಳ್ಬಹುದು ಮತ್ತು ಜಾಗತಿಕವಾಗಿ ಬೆಳಿಬಹುದು. ಮೈಸೂರು ಗುರುತು ಏನಿದೆ ಅದನ್ನ ಮೈಸೂರಿಗೆ ಹೋಗಿ ಬರೋರು ಯಾರಿರ್ತಾರೆ ಪ್ರಯಾಣಿಕರು, ಅವ್ರ ಮುಖಾಂತರ ಇನ್ನೂ ಮೇಲೆ ರಾಷ್ಟ್ರೀಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅದ ಒಂದು ಮಾಡೋದ್ರಲ್ಲಿ ಇವ್ರ ಸಹಾಯನೂ ಇರುತ್ತೆ ಮತ್ತು ಅವರೂ ಆರ್ಥಿಕವಾಗಿ ಮೇಲ್ ಬರ್ತಾರೆ, ಎಕ್ಸ್ಪೋಜರು ಸಿಗತ್ತೆ ಅನ್ನೋದು ಇದ್ರದ್ದು. ಖಂಡಿತ ಬಹಳ ಸಂತೋಷ ಆಯಿತು. ತಾವು ಇಬ್ಬರೂ ಕೂಡ ಉತ್ತಮವಾದ ಮಾಹಿತಿಯನ್ನು ನೀಡಿದಿರಿ. ಎಸ್ಪೆಷಲಿ ಸ್ವತಃ ಮೇಡಮು ಅಲ್ಲಿ ನಿರ್ದೇಶಕಿಯಾಗಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ SHG ಗ್ರೂಪ್ಸ್ಗೆ ಇರುವಂಥ ಅವಕಾಶಗಳ ಕುರಿತು, ಯೋಜನೆಯ ಮಹತ್ವದ ಕುರಿತು ಹಂಚಿಕೊಂಡಿದ್ದೀರಿ. ಬಹಳ ಸಂತೋಷ ಆಗುತ್ತೆ ಮೇಡಮ್. Could you tell me? And one more thing, actually I am working as airport director and this application should be addressed to airport director. And here this is coming under commercial department. Our commercial department, Mr. Ajmal Khan is the commercial head of Mysuru Airport. And he can also be contacted for any other help in this. ಖಂಡಿತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸ್ವಸಹಾಯ ಸಂಘಗಳಿಗಿರುವಂತಹ ಹೊಸ ಅವಕಾಶಗಳ ಕುರಿತಂತಹ ವಿಶೇಷ ಕಾರ್ಯಕ್ರಮವನ್ನು. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಮೈಸೂರು ವಿಮಾನ ನಿಲ್ದಾಣದ ನಿರ್ದೇಶಕಿ ಶ್ರೀಮತಿ ಉಷಾ ಕುಮಾರಿಯವರು ಹಾಗೂ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಅಭಿಷೇಕ್ ಜೋಶಿರವರು. ಖಂಡಿತ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇಂತಹ ಅವಕಾಶಗಳನ್ನು ತಾವು ಕೂಡ ಬಳಸ್ಕೊಳ್ತೀರಿ. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸ್ವಸಹಾಯ ಸಂಘಗಳಿಗೆ ಇರುವಂತಹ ಹೊಸ ಅವಕಾಶಗಳ ಕುರಿತಂತೆ ತಾವು ಅದನ್ನು ಬಳಸ್ಕೊಂಡು ತಾವು ಕೂಡ ಬೆಳಿತೀರಿ. ನಮ್ಮ ಮೈಸೂರಿನ ವಿಶೇಷ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಂಥ ಅವಕಾಶಗಳನ್ನು ಕೂಡ ತಾವು ಬಳಸ್ಕೊಳ್ತೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.